ನಮಸ್ಕಾರ. ನಾನು ಡಾಕ್ಟರ್ ಸಿದ್ದಪ್ಪ ಮಾಗಾರಿ, ನಿಮಾ ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಎಲ್ಲ NIMS ಸದಸ್ಯರುಗಳಿಗೂ ಸವಾಲ್ ಮೇಲೆ ಸವಾಲು ಅನ್ನೋ ಥರ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳು, ಸಮ್ಮೇಳನಗಳ ಮೇಲೆ ಸಮ್ಮೇಳನಗಳು ಬರ್ತಾ ಇದ್ದಾವೆ. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥದ್ದು ಇದೇ ಏಪ್ರಿಲ್ 11, 12 ಭಾಳ ಒಂದು ಇಂಪಾರ್ಟೆಂಟ್, ಅಷ್ಟೇ ಮೈಲಿಗಲ್ಲವಾದಂಥ ದಿನ. ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ 2025 ಈ ಒಂದು ಅದ್ಭುತವಾದಂಥ ಈ ಸಮ್ಮೇಳನದಲ್ಲಿ ನಮ್ಮೆಲ್ಲ ಆಯುಷ್ ವೈದ್ಯರುಗಳು ಸೇರಿ ಏನು ನಮ್ಮ ಒಂದು ಬೇಡಿಕೆಗಳಿದಾವೆ ಅವುಗಳನ್ನು ನಾವು ಸರ್ಕಾರದ ಮಟ್ಟದಲ್ಲಿ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವುಗಳ ಎರಡನ್ನೂ ಒಗ್ಗೂಡಿಸಿ ಅದರ ಜೊತೆಗೆ ನಮ್ಮ ಎಲ್ಲ ಆಯುಷ್ ವೈದ್ಯರುಗಳನ್ನು ಒಂದೇ ವೇದಿಕೆಯಲ್ಲಿ ತಂದು ನಿಲ್ಲಿಸುವಂಥ ಕಾರ್ಯಕ್ರಮ ನಮ್ಮ ಆಯುಷ್ TV ಮಾಡಿದೆ. ಅವರಿಗೆ ಧನ್ಯವಾದಗಳು. ಸೊ ಇದರಲ್ಲಿ ನಾವು ಯಾವುದನ್ನು ಯೋಚನೆ ಮಾಡದೆ ಇದರಿಂದ ನಮ್ಮ ಎಲ್ಲ ಆಯುಷ್ ವೈದ್ಯರುಗಳಿಗೆ ಆಗ್ತಕ್ಕಂಥ ತೊಂದರೆ, ಕುಂದುಕೊರತೆಗಳನ್ನು ನಾವು ಹೇಳ್ಕೊಳ್ಳಿಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಅದು ಬೆಂಗಳೂರಿನ ಹಾರ್ಟ್ ಆಫ್ ಸಿಟಿ ಪ್ಯಾಲೇಸ್ ಗ್ರೌಂಡಲ್ಲಿ. ಸೊ ಇಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಬೇಕಾದ್ರೆ ಒಂದು ಸಿಂಪಲ್, ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಈಗ ಭಾಳ ಒಂದು ಸಂಖ್ಯಾಬಲ ಕಡಿಮೆ ಇದೆ. ಈ ಸಂಖ್ಯಾಬಲವನ್ನು ಹೆಚ್ಚಿಸಬೇಕಾತಂದ್ರೆ ತಾವೆಲ್ಲ ಏನು NIMS ಸದಸ್ಯರುಗಳೇ, ನಮ್ಮಲ್ಲಿ ನಾವು ಹೇಳ್ಕೊಳ್ಳಿಕ್ಕೆ 5,000 ಇದ್ದೀವಿ, 6,000 ಇದ್ದೀವಿ ಅಂತ. ಬಟ್ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಸ್ವಂತ ಫ್ಯಾಮಿಲಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ಈ ಒಂದು ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ಗೆ ಎನ್ರೋಲ್ ಆಗಿ ಯಾಕೆ ಥರ ಮಾಡೋದು? ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಹಿಂದೂ ಮುಂದೆ ಯೋಚನೆ ಮಾಡದೆ ಪಕ್ಕದ ರಾಜ್ಯ ತಗೊಂಡ್ರೆ ಅವ್ರು 16 ವರ್ಷ 18 ವರ್ಷ ಡೇ ನೈಟ್ ವರ್ಕ್ ಮಾಡಿ ಒಂದು ಇಂಟಿಗ್ರೇಟೆಡ್ ಶೆಡ್ಯೂಲಿಗೆ ಅವ್ರನ್ನ ಸೇರಿಸ್ಕೊಂಡಾರೆ ಮತ್ತು ಇಂಟಿಗ್ರೇಟೆಡ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಪರ್ಮಿಷನನ್ನು ಸರ್ಕಾರದ ಕಡೆಯಿಂದ ತಗೊಂಡಿದ್ದಾರೆ. ನಾವು ಇತ್ತಿತ್ತಲಾಗೆ ಇದರ ಬೆಳವಣಿಗೆಯನ್ನು ತಾವೆಲ್ಲ ಕಂಡಿದ್ದೀರಾ. ಮೊನ್ನಿನ ಒಂದು ನಿಮ್ಮ ಆಯುರ್ವೈದ್ಯ ಸಮ್ಮೇಳನದಲ್ಲಿ ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಭಾಳ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಈ ಮತ್ತೆ ಬರುವ 11, 12ನೇ ತಾರೀಕು ಮತ್ತೆ ಅವರ ಕಿವಿಗೆ, ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಕರ್ನಾಟಕದ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಅದರ ಜೊತೆಗೆ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯದ ಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಈ ಒಂದು ಗಮನ ಈ ಕಡೆ ನಮ್ಮ ಕಡೆ ಹರಿಸಿದರೆ ಡೆಫಿನೆಟ್ಲಿ ನಮ್ಗೆ ಏನು ಅಂದ್ಕೊಂಡಿದ್ದೀವಿ, ನಾವೀಗ ಏನು ಅಜೆಂಡಾ ಇಟ್ಕೊಂಡಿದ್ದೀವಿ, 10,000 ಜನರಿಂದ 10 ಲಕ್ಷ ಏನು ಅಪೀಲ್ ಲೆಟರ್ ಇದೆ, ನಮ್ಮ ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನನ್ನು ಏನು ಎಮರ್ಜೆನ್ಸಿ ಕಂಡೀಷನಲ್ಲಿ ಎಸೆನ್ಷಿಯಲ್ ಆಗಿ ಬಳಸಲಿಕ್ಕೆ ತಾವು ಇದನ್ನು ಒಂದು ಕಾನೂನಿನ ಪರಿಮಿತಿಯಲ್ಲಿ ನಮಗೆ ಅನುವು ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ತಾವೆಲ್ಲ ಮುಂದೆ ಬನ್ನಿ. ಇದು ತಮ್ಮ ಮನೆಯ ಫಂಕ್ಷನ್ನು, ತಮ್ಮ ಫ್ಯಾಮಿಲಿಯ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡಿದಾದರೆ ಡೆಫಿನೆಟ್ಲಿ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಇವತ್ತು ನಾವು ಎಂಥ ಒಂದು ನ್ಯಾಷನಲ್ ಲಾ ಸ್ಕೂಲಿನ ಎಮಿನೆಂಟ್ ಪ್ರೊಫೆಸರ್ ಆದಂಥ ನಂದಿಮಠ್ ಸರ್ ಜೊತೆಗೆ ಆಯುಷ್ TV ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಧಿಕಾ ಮೇಡಮ್ ಅವರು ಮತ್ತು ಗುರುರಾಜ್ MB ಸರ್, ನಾನು ಕೂಡ ಒಂದು ಪ್ಯಾನೆಲ್ ಆಫ್ ಡಿಸ್ಕಷನನ್ನು ಮಾಡಿ, ಸೊ ನಾಳಿನಿಂದ 7ನೇ ತಾರೀಕು 7 ಗಂಟೆಗೆ ಅದು ಬಿತ್ತರಣೆ ಆಗುತ್ತೆ. ತಾವೆಲ್ಲ ವೀಕ್ಷಿಸಿ ಮತ್ತು ಪ್ರತಿಯೊಬ್ಬರು ಇವಾಗಲಿಂದನೇ ಎನ್ರೋಲ್ಮೆಂಟ್ ಆಗೋಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ತಾವು ಬನ್ನಿ. ನಮ್ಮ ಎಲ್ಲ ವೈದ್ಯ ಸಮೂಹವನ್ನು ಅಲ್ಲಿ ಕೂಡಿಸೋಣ, ಎಲ್ಲರನ್ನು ಕರೆದು ತನ್ನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.